ಈಗ ಕೊನೆಗೂ ಈ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಫುಟ್ಪಾತ್ ತೆರವು ಸಂದರ್ಭದಲ್ಲಿ ಆ ವೇಳೆಯಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದಂಥ ಪ್ರಮುಖ ಆರೋಪಿ ನಮ್ಮ ಕರ್ನಾಟಕ ಸೇನೆಯ ಅಧ್ಯಕ್ಷ ಬಸವರಾಜ್ ಈಗ ಅರೆಸ್ಟ್ ಆಗಿದ್ದಾನೆ. ಜಿಬಿ ಅಧಿಕಾರಿಗಳ ಮೇಲೆ ಈತ ದಾಳಿ ಮಾಡಿದ್ದ. ಆತನ ಪೌರುಷವನ್ನು ಜಸ್ಟ್ ಗಮನಿಸಿದ್ರು. ಎಡಬಲಿ ಮಾಧವರಾವ್ ಹಾಗೆ ಅನೇಕ ಎಇಗಳ ಮೇಲೆ ಈತ ಹಲ್ಲೆ ಮಾಡಿದ್ದ. ಈತ ಹಾಗೂ ಈತನ ಪಟಾಲಂ ಸಿಕ್ಕಿ ಬಿದ್ದಿತ್ತು. ಬಟ್ ಈತ ಒಬ್ಬ ಮಾತ್ರ ಮಿಸ್ ಆಗಿದ್ದ. ಈಗ ಶಿವಾಜಿನಗರದಲ್ಲಿ ಅಟ್ಟಹಾಸ ಮೆರೆದಂಥ, ತನ್ನ ಪೌರುಷವನ್ನು ಪ್ರದರ್ಶನ ಮಾಡಿದಂಥ ಬಸವರಾಜ್ ಪಡುಕೋಟೆ ಈಗ ಅರೆಸ್ಟ್ ಆಗಿದ್ದಾನೆ. ಬಹುಶಃ ಇದನ್ನು ನಾವು ಆಫ್ಟರ್ ಬಿಫೋರ್ ಈ ಥರ ನೋಡಬೇಕು. ಬಿಫೋರ್ ನೋಡಿ ಎಷ್ಟು ಪೌರುಷ, ಹೆಲ್ಮೆಟ್ ಅಂತ ಏನು, ಚೇರ್ ಅಂದರೆ ಏನು, ತೆಗೆದು ಬಾರಿಸುವಂಥದ್ದು ಅಧಿಕಾರಿಗಳ ಮೇಲೆ. ಈಗ ಆಫ್ಟರ್ ನೋಡಿ ಎಷ್ಟು ಚೆನ್ನಾಗಿದೆ. ಶಿಸ್ತಾಗಿ ಸ್ಟ್ಯಾಂಡ್ ಅಟ್ ಈಸ್ ಪೋಸ್ನಲ್ಲಿ ಬಸವರಾಜ್ ಪಡುಕೋಟೆ ಕಾಣಿಸ್ಕೊಂಡಿರುವಂಥದ್ದು. ಇದಕ್ಕೆಲ್ಲ ಕೃಪೆ ಯಾರ್ದು ಗೊತ್ತಾ? ಬೆಂಗಳೂರು ಪೊಲೀಸರದು. ಕೊನೆಗೂ ಈತನನ್ನು ಹೆಡೆಮುರಿ ಕಟ್ಟಿದ್ದಾರೆ. ಈತನ ವಿರುದ್ಧ ಕಠಿಣಾತಿ ಕಠಿಣ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಖುದ್ದು ಕೃಷ್ಣ ಬೈರೇಗೌಡರೇ ಹೇಳಿರೋ ಹಾಗೆ 307A ಅಟೆಂಪ್ಟ್ ಟು ಮರ್ಡರ್ ಈ ಸೆಕ್ಷನ್ ಹಾಕಬೇಕು. ಅದರ ಜೊತೆಗೆ ಗೂಂಡಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.